Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 60ನೇ ಪ್ರಶ್ನೆಯನ್ನ ಗಮನಿಸಿ. ಪುನರಾವರ್ತಿತ ವ್ಯವಕಲನದ ಮೂಲಕ 121ರ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 121. ಸೊ ಒಂದು ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಲಿಕ್ಕೆ ಪುನರಾವರ್ತಿತ ವ್ಯವಕಲನದ ವಿಧಾನದ ಮೂಲಕ ಕಂಡುಹಿಡಿಯಲಿಕ್ಕೆ ಆ ಸಂಖ್ಯೆಯಿಂದ ನಾವೇನ್ ಮಾಡ್ತೇವೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಶೂನ್ಯ ಬರೋವರೆಗೆ ಏನ್ ಮಾಡ್ತೇವೆ, ಕಳಿತಾ ಹೋಗ್ತೇವೆ ಅಲ್ವಾ. ಸೊ ಹಾಗಾದ್ರೆ ಈ 121 ಮೈನಸ್ ಮೊದಲನೆಯ ಬೆಸ ಸಂಖ್ಯೆ 1, 120. 120 ಮೈನಸ್ 3 ಈಸ್ ಈಕ್ವಲ್ ಟು 117. 117 ಮೈನಸ್ 5 is equal to 112. 112 minus 7 is equal to 105. 105 minus 9 is equal to 96. 96 minus 7, sorry, 96 minus 11. 96 minus 11 is equal to 85. 85 minus 13 is equal to 72. So 72 minus 15 is equal to 57. So 57 minus 17 is equal to 40. 40 minus 19 is equal to 21. So 21 minus 21 is equal to ಏನ್ ಹೇಳಿ 0. ಸೊ ಇಲ್ಲಿ 1 2 3 4 5 6 7 8 9 10 11. ಸೊ ಒಟ್ಟು ನಾವು 11 ಬಾರಿ ವ್ಯವಕಲನ ಮಾಡಿದ್ದೇವೆ. ಸೊ ಆದ್ರಿಂದ ನಾವೇನ್ ಹೇಳ್ಬೋದು, ವರ್ಗಮೂಲ 121 ಇಸ್ ಈಕ್ವಲ್ ಟು ಏನ್ ಹೇಳಿ 11. ಸೊ 121ರ ವರ್ಗಮೂಲ 11 ಆಗಿದೆ. ಥ್ಯಾಂಕ್ ಯು.